ಗಿರಿಜಿ ಮತ್ತು ಪಾರಕ್ಕಾಟ್ ಬಂದಿರಂದ್ರೆ ಅವರು ಬೆನ್ನಿ ತಗೋತಾರನ್ ಕೇಳಕ್ಕೆ ಬರ್ತಿತ್ತು. ಏನು ಶಾಂತಕ್ಕ ಒಬ್ಬಾಕಿನ ನಿತ್ತಿ? ಹ್ಞೂ ಲೇ ಗಿರ್ಜಿ, ನಿಂದ ಮತ್ತು ಪಾರಕಂದ ಹಾದಿ ಕಾಯ್ಕೊತ ನಿಂತೀನಿ ನೋಡುವ. ಏನು ಶಾಂತಕ್ಕ, ನಂದ ಮತ್ತು ಪಾರಕಂದ ಹಾದಿ ಕಾಯ್ಕೊಂಡು ನಿಂತಿದ್ದಿ? ಏನು ಅಂತ ಹೊಸ ಸುದ್ದಿ? ಏ ಗಿರ್ಜಿ, ನಾಯಿ ಮರ್ಯಾಕಿನ ಅದು ಹೇಳೋದು ಮಾತಾಡೋದು ಬಿಡು, ಮೊದಲು ಚೆನ್ನಾಗಿ ಮಾತಾಡೋದು ಕಲಿ. ಇಲ್ಲ ಶಾಂತಕ್ಕ, ನಾ ಹಿಂಗೆ ಮಾತಾಡಿರನ ಮಂದಿಗೆಲ್ಲ ಗೊತ್ತಾಗ್ತೈತಿ. ಗಿರಿಜಿ ಇಲ್ಲೇ ಅದಾಳತ್ತ. ಆತಳೆವ, ಹೆಂಗೆ ಮಾತಾಡ್ತೀವಿ ಮಾತಾಡು. ಮತ್ತು ಕಲ್ಲಕ್ಕ ಮನೆಗೆ ಬಂದೇಳವ ಬೆನ್ನಿ ತಗೋತೀರನ್ನೋದು ಕೇಳಾಕ. ಮತ್ತು ನಾ ಅಂತೂ 1 kg ಹೇಳೀನಿ, 400 ರೂಪಾಯಿ kg ಹೇಳ್ಯಾಳ. ಮತ್ತು ನಿನಗೆ ಬೇಕು ಏನೋ ಹೆಂಗೆ ಹೇಳು. ಹ್ಞೂ ಶಾಂತಕ್ಕ, ನನಗೊಂದು kg ತೊಗೊಂಡೆ ಬಿಡು, ಮತ್ತು ನೀ ತೊಗೊಂಡಿ ಅಂದ್ರೆ ನಾ ಹೆಂಗೆ ಬಿಡಲಿ? ಅಲ್ಲಲೇ ಬಿಡಾಡಿ, ನಾ ತೊಗೊಂಡಿನ ತೊಗೋಬೇಡ, ನಿನಗೆ ಬೇಕಿದ್ರೆ ಅಟ್ಟ ತೊಗೋ. ಹ್ಞೂ ಶಾಂತಕ್ಕ, ನಮಗೂ ಮನೆಗೆ ಬೇಕಲ್ಲ, ಮತ್ತು ಇನ್ನು ಸೂಟಿಗೆ ಹುಡುಗು ಬರ್ತಾವ, ನಮ್ಮ ಮನೆಗೂ ಮತ್ತು ಬೇಕಲ್ಲ. ಆತಳ ನಿಂಗೊಂದು kg ಹೇಳ್ತಾವ ನೋಡಿ. ಮತ್ತು ಕಲ್ಲಕ್ಕಗ ಈಕಿ ಪಾರಿನ ಬರವ ನೋಡಿವ, ಎಷ್ಟೊತ್ತ ಹಾಕಿದ್ದು ಬೇಕಿದ್ದು ಹಾದಿ ಕಾಯ್ಕೊತ ಕೂತೇನಿ, ಅಕ್ಕಿ ಬೇಕು ಬಂದ ಹಾಕಿದ್ದು ಒಟ್ಟು ಕೇಳಿ ಹೇಳಕ್ಕೆ ಬರ್ತಿತ್ತು. ಪಾರಕ್ ನಾವಿಬ್ಬರು ತೊಗೊಂಡಿವನ್ನ, ಪಾರಕ್ ಏನು ಬಿಡ್ತಾಳೆ? ಪಾರಕ್ನು ತೊಗೊಳಕಿನ್ನ ಆಕಿಗೂ 1 kg ಹೇಳುವಂಗೆ ಹೇಳೇ ಬಿಡು. ಇಲ್ಲವ ಮತ್ತು ಆಕಿ ಒಲ್ಲೆನ್ಲಂದ್ರೆ 1 kg ಎಕ್ಸ್ಟ್ರಾ ಆಕತಿ, ನೀವು ಐತಿಯೋ ಆಮೇಲೆ ನಾ ತೊಗೊಟ್ಟು ಜಗಳಾಡ್ ನಾವೇ ಇಬ್ಬರು ಆಕತಿ, ಆಕಿನ ಕೇಳೇ ತೊಗೊಂಡೋಗಪ್ಪ. ಇಲ್ಲ ಶಾಂತಕ್ಕ, ಆಕಿ ಒಲ್ಲೆನ್ಲಂದ್ರೆ ಅದ 1 kg ಒಳಗೆ ನಾ ಅರ್ಧ kg ನೀ ಅರ್ಧ kg ಎಕ್ಸ್ಟ್ರಾ ತೊಗೋನು. ಏ ನಿನ್ನ ತೆಲಿಗಿಲಿ ಕೆಟ್ಟೈತೇನು? ಒಂದು ಮನೆಗೆ 1.5 kg ತೊಗೊಂಡು ಏನು ಮಾಡೋದೈತಿ? ಬ್ಯಾಸಿಗೆ ಅವ, ಸೂಟಿಗೆ ಹುಡುಗು ಬರ್ತಾವು, ಬೇಕಾಗ್ತೈತಿ ತೊಗೊಂಡು ಒಳ. ನೀ ಭಾಳ ಶಾನೆತನ ಮಾಡಬೇಡ. ಕಲ್ಲಕ್ಕ ಇಲ್ಲೇಕ್ಕೆ ಅದಾಳ, ಇಲ್ಲೇ ಬೆನ್ನಿ ತೆಗೆದು ಇಲ್ಲೇ ಮಾರ್ತಿರ್ತಾಳೆ. ಬೇಕಂದ್ರೆ ಎಕ್ಸ್ಟ್ರಾ ತೊಗೊಳಕ್ಕೆ ಬರ್ತೈತಿ. ಈಗ 1 kg ಅಟ್ಟ ಸಾಕು, ನೀ ಮಂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಗಿರ್ಜಿ. ಹ್ಞೂ ಆತಳ ಶಾಂತಕ್ಕ, ನೀ ಹೇಳ್ದಂಗೆ ಮಾಡೋನು. ಅಯ್ಯ ಗಿರಿಜಿ ಮತ್ತು ಶಾಂತಕ್ಕ ಏನು ನನ್ನ ಬಿಟ್ಟ ಮೀಟಿಂಗ್ ಚಾಲೂ ಮಾಡ್ಯಾರಿ? ಇಲ್ಲ ಯವ್ವ, ನಿಂದ ಹಾದಿ ಕಾಯ್ಕೊತ ಕೂತಿದ್ದೀವ ಬಾ. ಏನು ಶಾಂತಕ್ಕ, ನಾ ಬರೋಕಿನ ಮುಂಚೆನ ಸುದ್ದಿ ಮಾತಾಡತ್ತೀರಿ, ನಾ ಬರೋ ಮಟ್ಟ ನಿಂದ್ರಬಾರ್ದೇನು? ಯವ್ವ ಪಾರಕ್ಕ, ಅಂಥ ಸುದ್ದಿ ಏನೂ ಇಲ್ಲ. ಊರ ಸುದ್ದಿ ಅಂತೂ ಇನ್ನು ಯಾವುದೂ ನಾವು ಮಾತಾಡಿಲ್ಲ. ನಮ್ಮ ಮನೆ ಸುದ್ದಿನ ಮಾತಾಡತ್ತೀವಿ. ನಮ್ಮ ಮನೆ ಸುದ್ದಿ, ಮನಿದಂದ್ರೆ ನಮ್ಮ ಮನಿದು. ಹೌದನ ಶಾಂತಕ್ಕ? ಅಲ್ಲೇ ಗಿರ್ಜಿ, ನೀ ಬರುವಾಗ ನಾನು ಕರಿಬೇಕಿಲ್ಲ, ನಾನು ನಿನ್ನ ಜೊತೆನೇ ಬರ್ತಿದ್ನಿ. ಇಲ್ಲ ಪಾರಕ್ಕ, ನಾ ಹಂಗೆ ಅವಸರದಾಗ ಬಂದ್ಬಿಟ್ಟು ನೀನು ನೋಡಿ, ನೀ ಹೋಗಿ ಅನ್ಕೊಂಡಿನ್ನೆ. ಬರೀ ಇದೊಂದು ಹೇಳ್ತಿ ನೋಡಿ, ನೀ ಹೋಗಿ ಅನ್ಕೊಂಡು ಅತ್ತಂದು ಹೇಳ್ತಿ. ಹಿಂಗೆ ನೀ ಹೋಗಿ ಅನ್ಕೋತ ನನ್ನ ಮ್ಯಾಲೆ ಕಳ್ಸಕ್ಕೆ ನೀ. ಹಾಗೇನಿಲ್ಲ ಯವ್ವ ಪಾರಕ್ಕ, ಹಂಗೆ ಯಾಕೆ ಮಾತಾಡತಿ? ಕೆಟ್ಟದ್ದು ಮಾತಾಡಕ್ಕೆ ಹೋಗಬೇಡ. ಮ್ಯಾಲೆ ಅಸ್ತು ದೇವ್ರು ಕೂತಿರ್ತಾನೆ, ಅಸ್ತು ಅಂದ್ಗಿದ್ದಾನ. ಮತ್ತು ನೀ ಎಲ್ಲರೂ ಹೋದೆ ಅಂದ್ರೆ ನಾನು ಶಾಂತಕ್ಕ ಇಬ್ಬರ ಹಾಕೀವಿ. ಅಲ್ಲಲ್ಲಿ ಗಿರ್ಜಿ, ಆಕೆ ಹೋಗ್ಕಾಳಂದ್ರೆ ಹೋಗೇ ಬಿಡ್ತಾಳೇನು? ಏನು ಮಾತಾಡ್ತಿ? ಏನು ಶಾಂತಕ್ಕ, ನೀನು ನನ್ನ ಮ್ಯಾಲೆ ಕಳ್ಸಕ್ಕೆ ಪ್ಲ್ಯಾನ್ ಮಾಡಿ? ಹಾಗೇನಿಲ್ಲ ಪಾರಕ್ಕ, ಸುಮ್ಮ ಕಾಮಿಡಿಗೆ ಮಾತಾಡೀನಿ. ಇರಲಿ, ಅದೆಲ್ಲ ಬೇಡು. ಈಗ ನಾವು ಕಲ್ಲಕ್ಕನ ಕಡೆ 1 kg ಬೆನ್ನಿ ತೊಗೊಳತ್ತೀವಿ. ನಿನಗೆ ಬೇಕೋ ಬೇಡೋ ಹೇಳುವ. ಅಯ್ಯೋ ಶಾಂತಕ್ಕ, ಹಿಂಗೆ ಬೇಕೋ ಬೇಡೋ ಹೇಳುವ ಅಂದ್ರೆ ಹೆಂಗವ? ನೀವಿಬ್ರು ತೊಗೊಳಕತ್ರ ಮತ್ತು ನನಗೂ ತೊಗೊಳಬೇಕಲ್ಲ. ನಾ ಏನು ಹೊರಗಿನಕ್ಕೇನು? ಹಂಗಲ್ಲ ಪಾರಕ್ಕ, ನೀನು ಕೇಳಿ ತೊಗೊಂಡ್ರೆ ಆತು ತಂದ. ನಾವು ಇನ್ನೂ ತೊಗೊಂಡೇ ಇಲ್ಲ. ಹೇಳ್ರ ಒಮ್ಮೆ 3 ಮಂದಿಗೂ 1 kg ಹೇಳ್ಬೇಕತ್ತ ನಿಂದ ಹಾದಿ ಕಾಯ್ಕೊಂಡು ನಿಂತಿದ್ದೀವಿ ನೋಡಿವ. ಹಂಗಾದ್ರೆ ಏನಿಲ್ಲ, ನನಗೂ 1 kg ತೊಗೊರುವ. ಮತ್ತು ನೀವು 2 kg ತೊಗೊಳತ್ತೀರಿ? ನಾವು 1 kg ತೊಗೊಳತ್ತೀವಿ. ನಿನಗೆ 2 kg ಬೇಕಾ ಪಾರಕ್ಕ? ನನಗೂ 1 kg ಸಾಕಾಗಿರ್ಜಿ. ಹಂಗಾರ 3 ಮಂದಿಗೆ 1 kg ಹೇಳ್ಬಿಡ್ತಾನೆ ನೋಡೋಣ. ಹ್ಞೂ ಆತಳ ಶಾಂತಕ್ಕ, 3 ಮಂದಿಗೆ 1 kg ಹೇಳ್ಬಿಡು ನೀನ. ಮತ್ತು ಹೆಂಗೆ kg ಹೇಳಾಳು? ಆಕಿ 1 kgಗೆ 400 ರೂಪಾಯಿ ಹೇಳ್ಯಾಳ ನೋಡುವ. ಅಯ್ಯೋ ಶಾಂತಕ್ಕ, ಆಕೆ 400 ರೂಪಾಯಿ ಹೇಳ್ಯಾಳಂದ್ರೆ 400 ರೂಪಾಯಿ ಕೊಡೋದೈತೇನು? ಒಂದಿಟ್ಟು ಬೇಡಾಡಬೇಕು, ಒಂದು 300-400 ರೂಪಾಯಿಗೆ ಹೊಂದಿಸ್ಬೇಕಿಲ್ಲ ನೀ. ಇರ್ಲಿಕ್ಕ ಆ ಟೈಮ್ದಾಗ ಯಾರ್ಯಾರು ಹುಡುಗರನ್ನ ನಾನು ಕರ್ಯಾಕೆ ಕಳಿಸ್ಬೇಕಿಲ್ಲ. ನಾ ಬರ್ತಿದ್ನಿ, ಬಂದು ಮಾತಾಡ್ತಿದ್ನಿ, ಆಕೆ ಜೊತೆ ಹೊಂದಿಸ್ತಿದ್ನಿ ರೇಟ. ಅಲ್ಲಲ್ಲ ಬಿಡಾಡಿ, ನೀ ಹೊಂದಿಸ್ತಿದ್ಯಾ? ಅವನೇ ಶಾಂತಕ್ಕ, ನಾನು ಹೊಂದಿಸ್ತಿದ್ನಿ. ಇಲ್ಲ, ಆಕಿ 400 ರೂಪಾಯಿ kgನೇ ಹೇಳ್ಯಾಳ ನೋಡಗಿರ್ಜಿ. ಶಾಂತಕ್ಕ, ಮತ್ತು 3 ಮಂದಿ ತೊಗೊಳತ್ತೀವಿ. 3 ಮಂದಿ ಕೂಡಿಸಿ 300 ರೂಪಾಯಿ kg ಮಾಡತ್ ಹೇಳ ಶಾಂತಕ್ಕ. ಹೌದು ನೋಡ ಪಾರಕ್ಕ, 3 kg ಅಂದ್ರೆ ಮತ್ತು ಆಕಿ ಕಡಿಮೆ ರೇಟ್ ಮಾಡಬೇಕು. ಒಮ್ಮೆ 3 kg ತೊಗೊಳತ್ತಿಲ್ಲ ನಾವು. ಆಕಿ ಬರ್ತಾಳು, ಆಕಿನಿಗೆ ಬಾತ್ ಹೇಳಿನ ಇವತ್ತು. ಆಕಿನ ಕೇಳಿ ಇಲ್ಲೇ ಎಲ್ಲ ನೀವ ಮಾತಾಡ್ಬಿಡ್ರಿವ. ಪಾರಕ್ಕ, ಮತ್ತೇನಾತ್ವ ನಿನ್ನ ಮಗಗೆ ಹೆಣ್ಣು ನೋಡೋದಂತೂ ಮುಗಿಲಾ ಸಾಲು ನೋಡೆವ್ವ ಶಾಂತಕ್ಕ. ಎಷ್ಟು ಹೆಣ್ಣು ನೋಡ್ರು ಒಂದು ಹೆಣ್ಣು ಹ್ಞೂ ಅನ್ನವಲ್ಲ. ಆ ಹೆಣ್ಣು ಹ್ಞೂ ಅಂದ್ರೆ ಇವು ಹ್ಞೂ ಅನ್ನಂಗಿಲ್ಲ, ಇವು ಹ್ಞೂ ಅಂದ್ರೆ ಆ ಹೆಣ್ಣು ಹ್ಞೂ ಅನ್ನಂಗಿಲ್ಲ. ಹೌದು ಬಿಡ ಪಾರಕ್ಕ, ಕಲ್ತವ್ರದ ಹಿಂಗೆ ನೋಡೆವ್ವ.
ಅಯ್ಯ ಶಾಂತಕ್ಕ ಕಲ್ತಾರ್ದಟ್ಟ ಅಲ್ವಾ, ಕಲಿಲಾರ್ದವ್ರದ್ದು ಅದ ಹಾಡಾಗೈತಿ ಈಗಿನ ಕಾಲದಾಗ. ಹೌದು ಬಿಡ್ಲಿ ಗಿರ್ಜಿ. ನೋಡ ಶಾಂತಕ್ಕ, ನಿಮ್ಮ ಕಡೆ ಯಾವರೇ ಹುಡುಗ್ಯಾರದು ಇದ್ರೆ ಹೇಳು, ನನ್ನ ಮಗಗೆ ನಿಮ್ಮ ಕಡೆದು ಯಾವ್ದಾರ ಒಂದು ಕನ್ಯಾ ತೆಗಿನು. ಗಿರ್ಜಿ, ನಿಮ್ಮ ಕಡೆದ ಯಾವ್ದಾರ ಹುಡುಗಿಯರಿದ್ರೆ ಹೇಳು, ನೋಡುನು ನಮ್ಮ ಹುಡುಗಗೆ. ನಾವಂತೂ ಜಾತಿ ಪಾತಿ ನೋಡತ್ತಿಲ್ಲ, ಒಟ್ಟು ನಮ್ಮ ಹುಡುಗ ಒಂದು ಹೆಣ್ಣು ಸಿಕ್ಕರೆ ಸಾಕು. ಆತಳ ಪಾರಕ್ಕ, ನೋಡುನು ನಮ್ಮ ಸಂಬಂಧಿಕರೊಳಗೆ ಯಾವ್ದಾರ ಹೆಣ್ಣು ಹುಡುಗ್ಯಾರ ಅದಾವನ್ ಕೇಳ್ತಾನೆ. ಇದ್ರ ನಿಮ್ಮ ಹುಡುಗಂತೂ ಚಲೋನ ಐತಿ, ನಾವು ನೋಡಿದ್ದೆ ಐತಿ, ನಮ್ಮ ಕಣ್ಣು ಮುಂದೆ ಆಡಿ ಬೆಳೆದಿದ್ದು ಹುಡುಗೈತಿ, ನಾನು ಹೇಳ್ತೇನೆ. ಹ್ಞೂ ಶಾಂತಕ್ಕ, ಅಟ್ಟ ಮಾಡಿ ಪುಣ್ಯ ಕಟ್ಕೊಯವ್ವ, ನಿನಗಂತೂ ಸ್ಟಾಸ್ಟಾಗಿ ನಮಸ್ಕಾರನ ಹಾಕ್ತಾನ ಅಂತೂ. ಶಾಂತಕ್ಕ ಶಾಂತಕ್ಕ. ಅಯ್ಯ ಬಾರ ಕಲ್ಲಕ್ಕ, ನಿಂದ ಹದಿ ಕಾಯ್ತಿದ್ದೀವಿ ನಾವು 3 ಮಂದಿ ಕೂಡಿ. ಹೌದಾ ಗಿರ್ಜವ್ವ? ಹ್ಞೂ ಕಲ್ಲಕ್ಕ. ಕಲ್ಲಕ್ಕ, ಈಗ ನಮಗೆ 3 ಮಂದಿಗೆ ಕೂಡೆ 3 kg ಬೆಣ್ಣೆ ಬೇಕು ನೋಡುವ. ಹೌದು, ಮತ್ತು 3 ಮಂದಿಗೆ 3 kg ಅಂದ್ರೆ ನೀ ಏನು ರೇಟ್ ಹೇಳಕ್ಕಿವ ಮತ್ತು ಕಲ್ಲಕ್ಕ? ಅಯ್ಯ ಶಾಂತಕ್ಕ ಮುಂದೆ ಹೇಳಿಲ್ಲ, 400 ರೂಪಾಯಿ ಕೆಜಿ ಅತ್ತಂದು. ಅಯ್ಯೋ, 1 kg ತೊಗೊಂಡ್ರೆ 400 ರೂಪಾಯಿ ಹಿಡಿದ್ರೆ ಬರ್ತಿದ್ವ. ಈಗ ನಾವು 3 ಮಂದಿ ಕೂಡಿ 3 kg ತೊಗೊಳತ್ತೀವನ್ನ ಒಂದು 300 ರೂಪಾಯಿ ಮಾಡು. ಇಲ್ಲ ಗಿರ್ಜಕ್ಕ, ಭಾಳ ಕಡಿಮೆ ಆಗ್ತೈತಿ. ನಮ್ದು ಅದ್ರಾಗ ಕೆಲಸ ಭಾಳ ಬೀಳ್ತೈತಿ, ನಿನಗೆ ಗೊತ್ತಿಲ್ಲವ. ಯಾಕೆ ಕಲ್ಲಕ್ಕ, ವರ್ಷ ನಾವು ನಿನ್ನ ಕಡೆನ ತೊಗೋತೀವಿ, ನೀನು ನಮಗೆ ಕಡಿಮೆ ಮಾಡೋದಿಲ್ಲಂದ್ರೆ ಹೆಂಗೆ? ಇಲ್ಲ ಬಿಡುವ, ನೀ ಕಡಿಮೆ ಮಾಡೋದಿಲ್ಲ, ನಾವು ಪ್ಯಾಟಿಗೆ ಹೋಗಿ ತಂದು ಬಿಡ್ತೀವಿ. ಮತ್ತೆ ಯಾಕೆ? ಹಂಗನ ಬೇಡವ ಪಾರಕ್ಕ, ನನ್ನ ಕಡೆನ ತೊಗೋರಿ. ಮತ್ತೆ ಯಾಕೆ ಪ್ಯಾಟಿಗೆ ಹೋಗ್ತೀರಿ? ಮತ್ತು ಪ್ಯಾಟಿಗೆ ಹೋಗಕ್ಕೆ ಬಸ್ಸಿಗೆ ಯಾಕೆ ಖರ್ಚಿಗೆ ರೊಕ್ಕ ಹಾಕ್ತೀರಿ? ನನ್ನ ಕಡೆನ ತೊಗೋರ್ಲೆ, ಅದ ರೊಕ್ಕ ಹಾಕಿಲ್ಲೇ. ಅವ್ವ ಕಲ್ಲಕ್ಕ, ನೀನು ಭಾಳ ಶಾನೆ ಆಗಿಬಿಟ್ಟು ಬಿಡುವ ಈಗೀಗ. ಹ್ಞೂ ನಾವ ಹೊಟ್ಟಿ ಪಾಡ ಏನಾರ ಮಾಡ್ಬೇಕಲ್ಲ. ಇರ್ಲಿವ, ನೀ ಏನಾರ ಮಾಡು, ನಮಗೆ 3 kg ಬೇಕು, 350 ರೂಪಾಯಿ kg ಹಂಗೆ ಹಿಡಿದು ಕೊಟ್ಟು ಬಿಡುವ. ಮತ್ತು ಅಟ್ಟಂಗೆ ಕಮ್ಮಿನ ಶಾಂತಕ್ಕ? 3 kg ಹಿಂಬಲ್ಲ 150 ರೂಪಾಯಿ ಬಿಡೋದನ್ನ ನನಗೆ ಭಾಳ ನುಕ್ಸಾನ್ ಆಕತ್ ನೋಡುವ ಶಾಂತಕ್ಕ. ನಮ್ಮ ಹೊಟ್ಟಿ ಮೇಲೆ ಹೊಡಿಬೇಡ್ರವ. ಏ ಕಲ್ಲಕ್ಕ, ನಾವೆಲ್ಲ ನಿನ್ನ ಹೊಟ್ಟೆ ಮೇಲೆ ಹೊಡ್ಯತೀವ ಯವ್ವ. ನಾವು ನಿನ್ನ ಉದ್ಯೋಗದ ರೇಟ್ ಬೇಡಾಡತ್ತೀವಿ ನಾವು. ನಮಗೆ ಸಲ್ಲಿತು ತೊಗೋತೀವಿ, ಇಲ್ಲಂದ್ರೆ ಇಲ್ಲಿ ನೋಡುವ ಕಲ್ಲಕ್ಕ. ಹಂಗನ್ ಬೇಡ ಯವ್ವ ಪಾರಕ್ಕ, ನಮಗೂ ಅಟ್ಟ ರೊಕ್ಕದ್ಲೇನ ಜೀವನ ನಡೆದೈತೆ ಯವ್ವ. ಕಲ್ಲಕ್ಕ, ಇದೆಲ್ಲ ನಾಟಕ ಬೇಡವ. ರಗಡ ಹೊಲ ಮಾಡಿ ಎಲ್ಲ ಮಾಡಿ ಮತ್ತಿನ್ನ ಏನು ಇಟ್ಟು ನೆಳ್ಳಾಡ್ತೀವ. ಹ್ಞೂ ಯವ್ವ, ನೆಳ್ಳಾಡ್ರನ ಜೀವನ ಈಗಿನ ಕಾಲದಾಗ. ನೆಳ್ಳಾಡ್ಲಿಕ್ಕಂದ್ರೆ ಎಲ್ಲಿ ಜೀವನ ಐತಿಗ? ಐತಂದು ಎಲ್ಲಾರ ಮುಂದೆ ತೋರಿಸ್ಕೊತ ಅಡ್ಡಾಡ್ದೈತೆನ ಗಿರ್ಜಿ? ಬಲೇ ಕಲ್ಲವ್ವ. ಯಾಕ ಗಿರ್ಜಿ? ಬೆನ್ನಿ ತೊಗೊಳೋರು ನಾವು, ನಮಗೆ ಏಕವಚನಲೆ ಗಿರ್ಜಿ ಅಂತೀನಿ ನನಗೆ. ಇಲ್ಲ ಯವ್ವ ಗಿರ್ಜವ್ವ, ಬಾಯಿ ತಪ್ಪಿ ಬಂತು ನೋಡುವ. ಏ ಗಿರ್ಜಿ, ಸುಮ್ಮೀರು, ಇಲ್ಲೂ ನಿನ್ನ ನಕರ ಮಾಡಬೇಡ. ಯಾಕ ಶಾಂತಕ್ಕ, ಗಿರ್ಜಿ ಅಂದ್ರೆ ಅನ್ನಿಸ್ಕೋಬೇಕೇನ? ನೀ ಮತ್ತು ಪಾರಕ್ಕ ನನ್ನ ಬೆಸ್ಟ್ ಫ್ರೆಂಡ್ಸ್ ಅದಿರ್ವ, ನೀವು ಅಂತೀರಿ ನಡಿತೈತಿ, ಮತ್ತು ಕಲ್ಲಕ್ಕ ಕಡೆ ಯಾಕೆ ಅನ್ನಿಸ್ಕೋಬೇಕವನ? ಗಿರ್ಜಿ, ಈಗ ಅದೆಲ್ಲ ಬಿಡು, ಬೆನ್ನಿ ವಿಷಯ ಮಾತಾಡತೈತಿ, ಬೆನ್ನಿ ವಿಷಯ ಮಾತಾಡು. ಹ್ಞೂ ಕಲ್ಲಕ್ಕ, 350 ರೂಪಾಯಿ kg ಹಿಡಿ, 3 kg ಕೊಡು. ನೋಡ್ರವ, ಇನ್ನೊಂದು 10-20 ರೂಪಾಯಿ ಮ್ಯಾಲೆ ಹೆಚ್ಚು ಕೊಡ್ರವ, ಅದ ನಮಗೆ ಎದಕ್ಕಾರೆ ಹಾಕತಿ. ಇಲ್ಲಳ ಕಲ್ಲಕ್ಕ, ಈ ಸಾರಿ 350 ರೂಪಾಯಿ kg ಹಿಡಿ. ಮುಂದಿನ ಸರಿ ಮತ್ತೆ ಹೆಚ್ಚು ಮಾಡತ್ತಿಯಲ್ಲ, ನೀವು ವರ್ಷ ಹೆಚ್ಚು ಮಾಡ್ಕೋತಾನ ಅದಿ. ಈ ವರ್ಷ ಒಮ್ಮೆ ನಮಗಲೇ 70 ರೂಪಾಯಿ ಏರ್ಸಿ. ಇಲ್ಲ ಶಾಂತಕ್ಕ, ಎಲ್ಲನೂ ತುಟ್ಟಿನ ಆಗೈತೆ, ನಿನಗೂ ಗೊತ್ತೈತ್ಲವ. ಇರ್ಲಿಲ್ಲ ಕಲ್ಲಕ್ಕ, ಈ ಸಾರಿ ಇಷ್ಟು ಹಿಡಿ, ಮುಂದಿನ ಸರಿ ಮತ್ತೆ ಹೆಚ್ಚು ಕೊಡತ್ತೀವಿ, ನಾವೇನು ಇಲ್ಲ ಅಂತೀವ ನಿನಗೆ. ಆತಳ್ವ, ನೀವು ಫೈನಲ್ 350 ರೂಪಾಯಿ ಹೊಂದ್ಸೀರಿ ನೋಡ್ರವ. ಹ್ಞೂ ಆತಳ ಕಲ್ಲಕ್ಕ, ಯಾವಾಗ ತಂದು ಕೊಡ್ತಿ? 3 kg ಒಮ್ಮೆ ಬೇಕು, ಒಂದೊಂದು ದಿನ 1 kg ಕೊಡ್ಲ ನಿಮಗೆ? 3 kg ಒಮ್ಮೆ ಕೊಡ್ಲಕ್ಕಲ್ಲಕ್ಕ, ಮತ್ತೆ 1 kg ಕೊಡ್ತಿ? ಇಲ್ಲವ, ಡೈರೆಕ್ಟ್ ಬೇರೆ ಹಾಕ್ತೀವಿ, ಅದಕ್ಕೆ ಕೇಳಿ ನಾನು ನಿಮಗೆ. ನಮಗೆ 3 ಮಂದಿಗೂ ಒಮ್ಮೆ ಕೊಟ್ಟ ನೀ ಆಮೇಲೆ ಡೈರೆಕ್ಟ್ ಹಾಕೋಕಲ್ಲಕ್ಕ. ಹ್ಞೂ ಹಂಗೆ ಮಾಡ್ತೀನಲ್ವ ಶಾಂತಕ್ಕ, 2 ದಿನ ಬೇಡ್ರಿ, ನಿಮಗೆ ಬೆನ್ನಿ ತಂದು ಕೊಡ್ತೀನಿ. ಆತ ಶಾಂತಕ್ಕ, ನಾನು ನಡೀತೇನೆ, ನಾ ಅದ ಕೇಳಕ್ಕೆ ಬಂದಿದ್ದೆ ನಿಮ್ಗೆ. ನಾನು ನಡೀತೀನಲ್ವ ಶಾಂತಕ್ಕ, ನಾನು ನಡೀತೀನಿ ಶಾಂತಕ್ಕ. ಹ್ಞೂ ಆತಲ್ವ, ಮತ್ತು ನಾಳೆ ದೌಡ್ ಕೆಲಸ ಮುಗಿಸ್ಕೊಂಡು ಬರ್ರಿ. ಹ್ಞೂ, ನಾ ಬರೋದು ಲೇಟಾರ, ನಾ ಬರೋಕಿನ ಮುಂಚೆ ಏನೋ ಮಾತಾಡಬೇಡ್ರಿ ಗಿರ್ಜಿ ಮತ್ತು ಶಾಂತಕ್ಕ. ಆತಳ ಪರಕ್ಕ.
ಎಲ್ಲರಿಗೂ ನಾ ಕೇಳ್ಕೊಳ್ಳೋದು ಇಷ್ಟ, ನಂದು ಇದು ಹೊಸ ಚಾನಲ್ ಐತಿ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ನೋಡಿರಿ. ಇಷ್ಟ ಆದ್ರೆ ಮತ್ತು ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಕ್ಯಾರೆಕ್ಟರ್ ಲೈಕ್ ಆಗ್ತೈತಿ ಅದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. 2 ದಿನಗಳ ನಂತರ ಶಾಂತಕ್ಕ ಶಾಂತಕ್ಕ 3 ಮಂದಿದು ಬೆನ್ನಿ ತಂದೆ ನೋಡುವ. ಅಯ್ಯ ಕಲ್ಲಕ್ಕ, ಎಷ್ಟು ಮುಂಜಾನೆ ಬಂದಿ? ಮತ್ತು ಮುಂದೆ ಹೊರೆ ಇತ್ತವ, ಅದಕ್ಕೆ ದೌಡ್ ಬಂದೀನಿ. ಆತಾಳ ಕಲ್ಲಕ್ಕ. ಗಿರ್ಜಿಗಟ್ಟು ಫೋನ್ ಹಚ್ಚಿದ್ನ, ಪಾರಕನ ಕರ್ಕೊಂಬಾತ. ಹಲೋ ಗಿರ್ಜಿ, ಕಲ್ಲಕ್ಕ ಬೆನ್ನಿ ತಂದಾಳ, ಪಾರಕನ ಕರ್ಕೊಂಡ ಬಾ. ಮತ್ತು ನೀವು ಒಬ್ಬಕ್ಕೆ ಬರಾಕ್ ಹೋಗಬೇಡ, ಪಾರಕನ ನಿನ್ನ ಜೋಡಿನ ಕರ್ಕೊಂಬಾ. ಕಲ್ಲಕ್ಕ, ಪಾರಕ್ಕ ಮತ್ತು ಗಿರಿಜಿ ಬರ್ತಾರು, ಬೆನ್ನಿ ತಗೋತೀವಿ, ಕುಂದ್ರ ಬಾವ. ಅಯ್ಯ ಶಾಂತಕ್ಕ, ಎಲ್ಲಿ ಕುಂದ್ರುದ ಯವ್ವ, ಭಾಳ ಹಾರೆ ಐತಿ. ಅವ್ರು ದೌಡ್ ಬಂದ್ರೆ ಬೆನ್ನಿ ಕೊಟ್ಟ ನಾ ಹೊಕ್ಕನ ಹೊಲಕ್ಕೆ ಹೋಗ್ಬೇಕಿನ. ಹೌದಾ, ಬರ್ತಾರೀ ರಂಗಿದ್ರ ಒಂದಿಟ. ಅಲ್ಲಲ್ಲಿ ಗಿರಿಜಿ, ಒಬ್ಬಕ್ಕೆ ಬಂದೇನ, ಪಾರಕ್ನಾಗ ಕರ್ಕೊಂಬರ್ಲಿಲ್ಲ? ಯವ್ವ ಶಾಂತಕ್ಕ, ಪಾರಕ್ ಏನನ್ನು ನಿಮ್ಮ ಮುಂದೆ ನಡಿನ ಹಿಂದಿಂದ ಬರ್ತನ ತಂದು ಬಂದ್ಲ ನೋಡಾಕಿನು. ಈಗ ನೋಡು ಬಂದ್ಲು ಪಾರಕ್ನು. ಕಲ್ಲಕ್ಕ ನೋಡುವ ಟೋಟಲ್ ಎಷ್ಟಾತು ಹೇಳ, ರೊಕ್ಕ ಕೊಟ್ಟ ಬೆನ್ನಿ ತೊಗೊಂಡ್ಬಿಡ್ತೀವಿ. ನೀವ ತೂಕ ಮಾಡ್ಕೊರ್ಬಾ. ಮತ್ತು ಎಲ್ಲಿದೇವ ತೂಕ ಗೀಕ? ನೀನು ಹೊಸಾದ ಹೇಳತ್ತಿ, ನಿನ್ನ ಕಡೆನ ಬೆನ್ನಿ ವ್ಯಾಪಾರ ಮಾಡ್ತೀವಿ, ಮತ್ತು ನಿನ್ನ ಮೇಲೆನ ಹಿಂಗೆ ಡೌಟ್ ಮಾಡೋದೇನು ನಾವು? ಇಲ್ಲ ಗಿರ್ಜಕ್ಕ, ಒಂದ್ಸಾರಿ ತೂಕ ಮಾಡ್ಕೊಂಡು ಬಿಡ್ರಿ, ಮತ್ತೆ ಯಾಕೆ ಆಮೇಲೆ? ನೀ ಏನು ಕರೆಕ್ಟ್ 3 ಮಂದಿಗೆ ಒಂದೊಂದು ಮಡಿಕೆಗೆ ತಂದು 1 kg ಮಡಿಕೆನ ಅದಾವ ನೀನು. ಆತಳ್ವ ಟೋಟಲ್ ಎಷ್ಟಾತ್ ಹೇಳ್ಬಿಡಿ. ಅಲ್ಲ ಕಲ್ಲಕ್ಕ, ಹೆಂಗಿದ್ರು 300 ರೂಪಾಯಿ ಹೇಳಿದ್ದಿ, ನಾವು 3 ಮಂದಿ 1 kg ತೊಗೊಂಡಿವಿ, 300 ರೂಪಾಯಿ ಮಾಡ್ಲಾ? ಇಲ್ಲವಾ ಗಿರ್ಜಕ್ಕ, ಒಟ್ಟೆ ಇಲ್ಲ. ನಿಮಗೆ ನಾ ಹೇಳಿದ 400 ರೂಪಾಯಿ, ನೀವು 300 ರೂಪಾಯಿಗೆ ಹೊಂದ್ಸೇರಿ. ಮತ್ತೀಗ 3 ಮಂದಿಗೆ 1 kg ತರಾನ 300 ರೂಪಾಯಿ ಮಾಡಂತಿ, ಹೆಂಗೆ ವಾ ತಂಗಿ? ನೋಡವ ಕಲ್ಲಕ್ಕ, ಒಂದಿಟ್ಟು ಕಮ್ಮಿ ಮಾಡು. ಲೇ ಗಿರ್ಜಿ, ಇಲ್ಲೆಲ್ಲ ನಿಂದ ಚಾಣಕ್ಷತನ ತೋರಿಸ್ಬೇಡ, ಸುಮ್ಮೀರು. 300 ರೂಪಾಯಿ kg ಹೇಳೈತಿ, ಮಾತು ಕೊಟ್ಟಂಗೆ ನಡ್ಕೋ. ಹ್ಞೂ ಶಾಂತಕ್ಕ, ನೀ ಏನು ಊರು ಗೌಡ್ತಿನ ಅದಿ, ನಿನಗೇನು ರೊಕ್ಕದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಡೀತೈತಿ. ನಾ ಒಂದು ಮಾತು ಕೇಳೋಂಗೆ ಕೇಳೀನಿ. ಇಲ್ಲವಾ, ನಾ 300 ರೂಪಾಯಿ ಕಿಲೋ ಅಂದ್ರೆ ತಗೋರಿ, ಇಲ್ಲ ನಾನು ಡೈರೆಕ್ಟ್ ಹಾಕ್ಬಿಡ್ತೇನೆ. ಇಲ್ಲ ಕಲ್ಲಕ್ಕ, ತೊಗೋತೀವ. ಗಿರ್ಜಿ ಮಾತಿನ ಕೇಳ್ತಿ. 300 ರೂಪಾಯಿ ಕಿಲೋ ಹೊಂದಿಸಿ, 300 ರೂಪಾಯಿ ಕಿಲೋ ಕೊಡುವ. ಟೋಟಲ್ ಹೇಳ ಕಲ್ಲಕ್ಕ. ಟೋಟಲ್ 1050 ಆತು ನೋಡುವ. ಈ ಕಲ್ಲಕ್ಕ, ಮ್ಯಾಲಿಂದ 50 ರೂಪಾಯಿ ಬಿಡ್ಲಾ? ಇಲ್ಲ ಗಿರ್ಜಕ್ಕ, 1 ರೂಪಾಯಿನೂ ಬಿಡಂಗಿಲ್ಲ. 350 ರೂಪಾಯಿ kgನ 50 ರೂಪಾಯಿ ಬಿಡಂಗಿಲ್ಲ, 10 ರೂಪಾಯಿನೂ ಬಿಡಂಗಿಲ್ಲ. ಏವಾ ಇರಲಿ, ನಿಮ್ಮ ರೊಕ್ಕ ನೀವ ಕೊಡ್ರವ. ಇನ್ನು ಏ ಶಾಂತಕ್ಕ, ನಂದೊಂದು ಸ್ವಲ್ಪ ಫೋನ್ಪೇ ನೀನ ಮಾಡಿಬಿಡ್ಲವ. ಯಾಕ್ರಿ ಪಾರಕ್ಕ? ಇಲ್ಲ, ನಾ ಫೋನ್ ತಂದಿಲ್ಲ, ಅದ್ರ ಸಂಬಂಧ ನೀನ ಫೋನ್ಪೇ ಮಾಡ. ನಾ ಮನೆಗೆ ಹೋಗಿ ನಿಂಗೆ ಫೋನ್ಪೇದಾಗಲೇ ಹಾಕ್ತದೆ. ಶಾಂತಕ್ಕ, ನಂದು ನೀನ ಫೋನ್ಪೇ ಮಾಡಿಬಿಡು, ನಾನು ನಿಂಗೆ ಮನೆಗೆ ಹೋಗಿನ ಫೋನ್ಪೇ ಮಾಡ್ತೀನಿ. ಇಲ್ಲವ, ನಾನು ಇಬ್ಬರದು ಫೋನ್ಪೇ ಮಾಡೋಂಗಿಲ್ಲ, ನೀವ ಮಾಡ್ಕೊರಿ, ನೀವ ರೊಕ್ಕ ಕೊಡ್ರಿ. ಇಲ್ಕಂದ್ರೆ ನೀವ ಫೋನ್ಪೇ ಕಲ್ಲಕ್ಕಗ ಮಾಡಿರಿ. ಹೆಂಗಂತೀವ ಕಲ್ಲಕ್ಕ, ನಿನಗೆ ಫೋನ್ಪೇ ಮಾಡಂದೇನು? ಯವ್ವ, ಫೋನ್ಪೇ ಗಿನ್ಪೇ ಏನು ಬೇಡ, ನನ್ನ ರೊಕ್ಕನ ಕೊಡ್ರಿ. ರೊಕ್ಕ ತಂದಿಲ್ಲವ, ಅದಕ್ಕೆ ಫೋನ್ಪೇ ಮಾಡಿಬಿಡ್ತಿದ್ದೀವಲ್ಲ. ನಂಬರ್ ಕೊಡ್ ನಿಂದು. ಇಲ್ಲವಾ, ನನಗೇನು ಫೋನ್ಪೇದಾಗ ಏನು ಬೇಡ. ನಾ ಫೋನ್ಪೇ ನಂಬರ್ ನನ್ನ ಮಗಂದು ಐತಿ, ನಾವು ನಂಬರ್ ನಿಮಗೆ ಕೊಟ್ಟನಂದ್ರೆ ಆ ರೊಕ್ಕ ಬಂದು ಕೂಡಲೇ ಅವ್ನು ಕುಡಿಯಾಕ ಹೋಗ್ತಾನೆ. ನನಗಂತೂ ಫೋನ್ಪೇ ಬೇಡ, ರೊಕ್ಕನ ಕೊಟ್ಬಿಡ್ರವ. ಹೌದಾ, ಹಂಗಾರೆ ರೊಕ್ಕನ ಕೊಡ್ತೀವಿ ಗಪ್ವ. ಏ ಇಲ್ಲ ಶಾಂತಕ್ಕ, ಫೋನ್ಪೇನ ಮಾಡೋನು ಗಪ್ಪ ಇರುವ, ಮತ್ತು ಎಲ್ಲಿದ್ದು ರೊಕ್ಕ ತರೋದೀಗ? ಇಲ್ಲ ಪಾರಕ್ಕ, ಪಾಪಕ್ಕೆ ಫೋನ್ಪೇ ಮಾಡ್ರಕ್ಕೆ ಮಗ ಕುಡಿಯಾಕ ಹೋಗ್ಕಂತ ಹೇಳ್ತಾಳೆ. ಮತ್ತು ಹೇಳ್ತಾದ್ರೂ ನೀನು ಫೋನ್ಪೇ ಮಾಡಿ ಮತ್ತು ಆಕಿ ಮಗನ ಹಾಳು ಮಾಡೋರೋದಿಲ್ಲ, ನಾಕಿ ಕಡೆ ರೊಕ್ಕ ಕೊಟ್ಟು ಬಿಡ್ರಲೆ. ಹ್ಞೂ, ಮತ್ತು ನಾ ಈಗ ಹೇಳ್ತು ನೋಡುವಾಗ ಪಾರಕ್ಕ, ಗಿರ್ಜಕ್ಕ, ಶಾಂತಕ್ಕ, ನಾನು ನಿಮ್ಮ ಕೈಯಾಗ ಬೆನ್ನಿ ಕೊಟ್ಟೇನಿ, ನೀವು ನನ್ನ ಕೈಯಾಗ ರೊಕ್ಕ ಕೊಡ್ರಿ. ಫೋನ್ಪೇ ಗಿನ್ಪೇ ನಮಗೇನು ಬೇಡ. ಹ್ಞೂ ಆತಳ್ರಿ, ರೊಕ್ಕನ ಕೊಡ್ತೀವ ಕಲ್ಲಕ್ಕ. ಗಿರ್ಜಿ, ಯಾವನತ್ತು ನಿನ್ನ ಕಡೆ ರೊಕ್ಕ ಇರ್ತಾವ, ನೀ ರೊಕ್ಕ ಕೊಡ, ನಾವು ನಿನಗೆ ಪಾರಕ್ಕ ನಾನು ಫೋನ್ಪೇ ಮಾಡಿಬಿಡ್ತೀವಿ. ತಗೋವ ಕಲ್ಲಕ್ಕ, 3 ಮಂದಿದು ರೊಕ್ಕ ಇದ್ರಾಗ ಅದಾವ. ಆತಳವ, 3 ಮಂದಿದು ಬೆನ್ನಿ ನಿಮ್ಮ ಬಾಜು ಅದಾವು, ನೀವು ತಗೋರಿ. ಮತ್ತು ಇವತ್ತು ಕಾಸ್ರಿ, ಇಡಕ್ಕೆ ಹೋಗ್ಬೇಡ್ರಿ. ನಾನು ನಡೀತಾನಳವ, ನನ್ನ ಹೊರೆ ಭಾಳ ಐತಿ, ನಾ ಹೊಲಕ್ಕೆ ಹೋಗ್ಬೇಕಾ. ಬರ್ತಾನೆ ಮತ್ತೆ ಬೆನ್ನಿ ಬೇಕಾದ್ರೆ ನನಗೆ ಹೇಳ್ರಿ. ಮತ್ತು ಯಾರು ಇದ್ರೂ ಹೇಳ್ರಿ. ಆ ಗಾಡಿ ಕಡೆ ಒಂದಿಟ್ಟು ಹೇಳಿ, ನನ್ನ ಬೆನ್ನಿ ವ್ಯಾಪಾರ ಚಲೋ ಆಗೋಂಗೆ ಮಾಡ್ರಿವ. ನಿಮಗೆ ಕೇಳ್ಕೋತ ನಾ ಇಷ್ಟ. ಆತಳ ಕಲ್ಲಕ್ಕ, ನಾವೆಲ್ಲರಿಗೂ ಹೇಳ್ತೀವಿ ತಗೋ. ಬರ್ತೀನಿ ಶಾಂತಕ್ಕ, ಗಿರ್ಜಕ್ಕ, ಪಾರಕ್ಕ, ಮತ್ತೆ ಭೇಟಿ ಆಗ್ರಿ. ಹ್ಞೂ ಆತಳ ಕಲ್ಲಕ್ಕ. ಏನ ಅನ್ನು ಶಾಂತಕ್ಕ, ಕಲ್ಲಕ್ಕ ಮಾರು ಬೆನ್ನಿ ಭಾಳ ಚಲೋ ನೋಡು. ಕಲ್ಲಕ್ಕನ ಕಡೆ ಬೆನ್ನಿ ತೊಗೊಂಡಿದ್ದ ಬೆನ್ನಿ ಕಾಸಕತ್ರ ತುಪ್ಪದ ವಾಸ ಇಡೀ ಓಣಿ ತುಂಬ ಹರಡ್ತೈತೆ ನೋಡುವ. ಓಣ್ಯಾಗ ಮಂದಿ ಎಲ್ಲ ಕೇಳ್ತಾರೆ, ತುಪ್ಪ ಕಾಸತಿ ಏನತ್ತು. ಹೌದು ಬಿಡ ಗಿರ್ಜಿ, ಮತ್ತು ಎಲ್ಲರಿಗೂ ಗೊತ್ತಾಗೋದಿಲ್ಲ ತುಪ್ಪದ ವಾಸನೆ ಮುಚ್ಚಿಡಾಕತ್ತೇನು. ಆತಳ ಶಾಂತಕ್ಕ, ನಾನು ನಡೀತಾನೆ. ನಾನು ಇನ್ನು ಮನೆಗೆ ಹೋಗಿ ತುಪ್ಪ ಕಾಸಿ ಅಡುಗೆ ಅಟ್ ಮಾಡಬೇಕು. ನಾನು ನಡೀತಾನಲ್ವ ಶಾಂತಕ್ಕ.
ಆತಳವ ನಡೀರಿ, ನಾನು ಅಡುಗೆ ಮಾಡ್ಕೋತಾನೆ ಮತ್ತು ಮಧ್ಯಾಹ್ನ ಅಡುಗೆದು ಮುಗಿಸಿ ಖಾಲಿ ಇದ್ರೆ ಈ ಕಡೆ ಬರ್ರಿ. ಬರ್ತೀವಾ ಶಾಂತಕ್ಕ? ಹೋಗಿ ಬರ್ರಿ ಬಾ. ನಾ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ, ನಾ ಮಾಡೋ ವಿಡಿಯೋಸ್ ನಿಮ್ಗೆ ಲೈಕ್ ಆಗ್ತಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಸೊ ಇನ್ನು ಯಾವ್ಯಾವ ಹೊಸ ಹೊಸ ವಿಡಿಯೋಸ್ ಬೇಕಾಗ್ತವೆ, ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕಾಗ್ತವೆ ಕಮೆಂಟ್ ಒಳಗೆ ಹೇಳ್ರಿ. ನಾ ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಮಹಿಳಾ ದಿನಾಚರಣೆ ಐತಿ. ಸೊ ಇವತ್ತು ಮಹಿಳಾ ದಿನಾಚರಣೆ ಸಂಬಂಧ ನಾನು ಇವತ್ತು ಏನಾರು ಹೊಸ ಸ್ಟಾರ್ಟ್ ಮಾಡ್ಬೇಕಂತಂದು ಕಾರ್ಟೂನ್ ಕಾಮಿಡಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಸೊ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ.